ಸೊ ಇವತ್ತು ನಾವು ಹೋಗ್ತಿರೋದು ಉಂಬ್ಲಿಂಗ್ಲಾ ಫ್ರಮ್ ಹಾನ್ಲೆ. ಮೇಲೆ ಭಾಳ ಚಳಿ ಇರುತ್ತಂತೆ. ಸೊ ಒಳಗೆ ಥರ್ಮಲ್ಸ್ ಹೂಡಿ ಹಾಕೊಂಡಿನಿ. ಅದ್ರ ಮೇಲೆ ರೈಡಿಂಗ್ ಜಾಕೆಟ್ ಐತಿ, ಅದ್ರ ಮೇಲೆ ರೈನ್ ಕೋಟ್ ಐತಿ. ಶೆಕೆ ಆದ್ರೆ ಓಕೆ, ಚಳಿ ಆಗಬಾರ್ದು. ಚಳಿಯಾಗಿ ಮತ್ತು ಹೈಪೋಥರ್ಮಿಯಾ ಆಗಿ ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು. ಆ ಗ್ರೂಪ್ ಮಹಾರಾಷ್ಟ್ರದ್ದು, ಮುಂಬೈಲಿಂದ ಬಂದಾರ ಅವ್ರು. ಮುಂಬೈಲಿಂದ ಓಡಿಸ್ಕೊಂಬಂದಾರ. ಈಗ ಲದಾಖ್ ಮುಗಿಸಿ ನೆಕ್ಸ್ಟ್ ಸ್ಪಿತಿ ಹೋಗೋರಿದಾರಂತೆ. ಇವತ್ತು ಚಾಲೆಂಜಿಂಗ್ ಐತಂತ ಅನ್ನತ್ತಾರ. 50% ಆಫ್ ಇಟ್ ಇಸ್ ಆಫ್ ರೋಡ್ ಆ್ಯಂಡ್ ರಿಮೈನಿಂಗ್ 50% ಇಸ್ ಟಾರ್ ರೋಡ್. ಬಟ್ ಸೆಕೆಂಡ್ ಗೇರ್ನಾಗೂ KTM 390 ಅಡ್ವೆಂಚರ್ ಆ ಬೈಕಿಗೂ ಸೆಕೆಂಡ್ ಗೇರ್ನಾಗ ಪಿಕಪ್ ಸಿಗತ್ತಿರಲಿಲ್ಲ ಅಂತ. ಸೊ ನನ್ನ ಬೈಕ್ನಾಗ ಫಸ್ಟ್ ಗೇರ್ನಾಗ ಹೋಗ್ಬೇಕು ನಾ ಅಲ್ಲಿ ಇನ್ನೂ ಮೇಲೆ ಹೋದ್ಮೇಲೆ. ಇವತ್ತು ಬರೋಬ್ಬರಿ ಬಿಸಿಲೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಬಿಸಿಲೈತಿ, ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಬಿಸಿಲಿರುತ್ತೋ ಮಳೆ ಆಗುತ್ತೋ ಏನಾಗುತ್ತೋ ಹೇಳಕ್ಕೆ ಬರೋಂಗಿಲ್ಲ. ಬಿಸಿಲು ಜಾಸ್ತಿ ಇದ್ರೆ ಅಡ್ವಾಂಟೇಜ್ ಏನಂತಂದ್ರೆ ಅಲ್ಲಿ ಮೇಲೆ ಹೋದಂಗೆ ಜಾಸ್ತಿ ಚಳಿ ಇರೋಂಗಿಲ್ಲ. ಬಟ್ ವಿ ಕಾಂಟ್ ಸೇ ಎನಿಥಿಂಗ್. ಲದಾಖ್ಸ್ ವೆದರ್ ಚೇಂಜಸ್ ಎವ್ರಿ 5 minutes, ಎವ್ರಿ 5 kilometers. ಆಫ್ ರೋಡ್ ಶುರು. ಬೈ ದ ವೇ, ಹಾನ್ಲೆಲಿಂದ ಉಂಬ್ಲಿಂಗ್ಲಾಗ ಹೋಗಕ್ಕೆ 2 ರೂಟ್ ಇದಾವೆ. ಒಂದು ಪೂರಾ ಟಾರ್ ರೋಡ್ ಇದ್ದದ ರೂಟ್ ಐತಿ, ಬಟ್ ಇಟ್ ಈಸ್ 92 kilometers ಲಾಂಗ್. ಆ್ಯಂಡ್ ನಾವೀಗ ಹೋಗ್ತಿರೋ ರೂಟು 50% ಆಫ್ ರೋಡ್, 50% ಗುಡ್ ರೋಡ್ ಆ ಥರ ಐತಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅರೌಂಡ್ 60 kilometers. ಆ ಡಾಂಬರ್ ರೋಡ್ ಇದ್ರೂ ಅದೇನೋ ಭಾಳ ಅಡ್ವೆಂಚರಸ್ ಐತಂತ. ಲೈಕ್ ಸಿಕ್ಕಾಪಟ್ಟೆ ಹೇರ್ಪಿನ್ ಬೆಂಡ್ಸ್ ಎಲ್ಲ ಐತಿ. ಬಟ್ ನಮ್ಮ ಮಾರ್ಷಲ್ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್. He said, let's go in this route only. This road is not counted as off-road. ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಇನ್ನೂ ಖರಾಬ್ ರೋಡ್ ಐತಂತ. ಚೇನ್ ಪೂರಾ ಗಲೀಜಾಗೈತಿ. ವಾಪಸ್ ಬಂದು ಕ್ಲೀನ್ ಮಾಡ್ಬೇಕು. ಈಗ ಬೇರೆ ಬೇರೆ ಗ್ರೂಪ್ದವರು ಇದ್ದಾರೆ ಈಗ ಮುಂದೆ. ಓಕೆ. ಓಹೋ, ಇಲ್ಲಿ ಆ್ಯಕ್ಚುಲಿ ಸ್ಪ್ಲೆಂಡರ್ ಬೈಕ್ ತೊಗೊಂಬರೋ ಅಂಥವ್ರಿಗೆ ಕಷ್ಟ ಐತಿ. ಅಂಥಲ್ಲಿ ಇರೋಂಗಿಲ್ಲ ಅಷ್ಟು ಈಸಿಲಿ. ಸೆಕೆಂಡ್ ಗೇರ್ನಾಗ ಪಿಕಪ್ ಇಲ್ಲ, ಫಸ್ಟ್ ಗೇರ್ನಾಗ ಹೊಂಟೇನು. ಬೈ ಹೊಂಡಾದವ್ರಿ 350cc ಬೈಕ್ಸನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಹೈ ಆಲ್ಟಿಟ್ಯೂಡ್ಗೋಸ್ಕರ. ಒಂದು ECU ಅಪ್ಡೇಟ್ ಮಾಡಿದ್ರು ಏನೋ ಒಂದು ಸ್ವಲ್ಪ ಬೆಟರ್ ಆಗಿತ್ತಂತ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಆ್ಯಕ್ಚುಲಿ ನಮ್ಮೊಬ್ಬರು ಫ್ರೆಂಡ್ ಬಂದಿದ್ರಲ್ಲ ರೀಸೆಂಟಾಗಿ ಉಂಬ್ಲಿಂಗ್ಲಾಕ. ಅವ್ರದ್ದು CB350 ಸೀರೀಸ್ ಬೈಕ್. ಬಟ್ ಅವರು BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಸ್ಕೊಂಡಿದ್ರು. ಸೊ ಅಷ್ಟು ಬ್ರೆತ್ಲೆಸ್ನೆಸ್ ಫೀಲ್ ಆಗಂಗಿಲ್ಲ ಬೈಕಿಗೆ. ಬಟ್ ನಂದು ಸ್ಟಾಕ್ ಏರ್ ಫಿಲ್ಟರ್ ಐತಿ. ನಂದು ಕಂಪ್ಲೀಟ್ಲಿ ಒಳಗೇನು ಪರ್ಫಾರ್ಮೆನ್ಸ್ ಫಂಕ್ಷನಾಲಿಟಿ ವೈಸ್ ಏನೇನೈತಲ್ಲ ನಂದೆಲ್ಲ ಸ್ಟಾಕ್ ಐತಿ, ನಾನು ಚೇಂಜ್ ಮಾಡಿಸಿಲ್ಲ. ಸಸ್ಪೆನ್ಷನ್ ಅದೇ ಐತಿ, ಟಯರ್ಸು ಸ್ಟಾಕ್ ಟಯರ್ಸ್ ಇದಾವೆ, ಏರ್ ಫಿಲ್ಟ್ರು ಅದೇ ಐತಿ. ನಾ ಪರ್ಫಾರ್ಮೆನ್ಸ್ ಇವೆಲ್ಲ ಫ್ಯೂಲೆಕ್ಸ್ ಗೀಲೆಕ್ಸ್ ಎಲ್ಲ ಹಾಕ್ಸ್ತಾರಲ್ಲ ಅದನ್ನೆಲ್ಲ ಹಾಕ್ಸಿಲ್ಲ. ನಾರ್ಮಲಿ ಏನು ಸ್ಟಾಕ್ ಏನೈತಿ ಅದೇ ಐತಿ. ಸೊ ಮೇ ಬಿ ಹಾಕ್ಸ್ಕೋಬೇಕಾಯ್ತನು. ಅಟ್ಲೀಸ್ಟ್ ನಾವು ಒಬ್ರು ಕಲೀಗ್ ನನಗೆ ಸಜೆಸ್ಟ್ ಮಾಡಿದ್ರು ಆಫ್ ರೋಡ್ ಟಯರ್ಸ್ ಹಾಕ್ಸ್ಕೊ ಅಂತೇಳಿ. ಹಾಕ್ಸ್ಕೊಂಡಿರಲಿಲ್ಲ. ಬಟ್ ಓಕೆ, ಸಮ್ ಐ ಆಮ್ ಏಬಲ್ ಟು ಮ್ಯಾನೇಜ್ ದ ಟೆರೇನ್. ಬಟ್ ಅಲ್ಟಿಟ್ಯೂಡ್ ವೈಸ್ ಬೈಕಿಗೆ ಆಕ್ಸಿಜನ್ ಅಷ್ಟು ಈಸಿಲಿ ಸಿಗತ್ತಿಲ್ಲ. ಇಟ್ ಈಸ್ ಸ್ಟ್ರಗ್ಲಿಂಗ್ ಅ ಲಾಟ್. ಇವನ್ ಎಷ್ಟೇ ಥ್ರಾಟಲ್ ಕೊಟ್ರೂ ಅದೆಷ್ಟು ಔಟ್ಪುಟ್ ಕೊಡುತ್ತೋ ಅಷ್ಟೇ ಕೊಡ ಆಯ್ತು ಫಾರ್ ದಿಸ್ ಆಲ್ಟಿಟ್ಯೂಡ್. ಟಾರ್ಕ್ ಬೇಕು ಬ್ರೋ, ಹಂಗೆ ಅಂಥ ಟಾರ್ಕ್ ಬೇಕು. ಮತ್ತು ಫಸ್ಟ್ ಗೇರ್, ಈ ಫಸ್ಟ್ ಗೇರ್ನಾಗೂ ಓದಾಡಕ್ಕೆ ಸ್ಟಾರ್ಟ್ ಆಯ್ತು. ಕಷ್ಟ ಇದೆ ಬ್ರೋ ಉಂಬ್ಲಿಂಗ್ಲಾ. ಅಟ್ಲೀಸ್ಟ್ ಹಿಮಾಲಯನ್ ಟೈಪ್ ಆಫ್ ಬೈಕ್ ಇದ್ರೆ ಕಂಫರ್ಟೇಬ್ಲಿ ಹೋಗ್ಬೋದು.
ಉಳಿದಿರೋ ಬೈಕ್ಸ್ನಲ್ಲಿ ನಿಧಾನ ಹೋಗ್ಬೋದು, ನನ್ನ ಬೈಕ್ನಾಗೂ ನಿಧಾನ ಹೋಗ್ಬೋದು, ಬಟ್ ಇಟ್ ವಿಲ್ ಸ್ಟ್ರಗಲ್ ಅ ಲಾಟ್. ಬೈಕ್ ವಿಲ್ ಸ್ಟ್ರಗಲ್ ಅ ಲಾಟ್ ಆ್ಯಂಡ್ ಹೆನ್ಸ್ ಯು ವಿಲ್ ಆಲ್ಸೋ ಸ್ಟ್ರಗಲ್ ಅ ಲಾಟ್, ಬಟ್ ಇಟ್ಸ್ ವರ್ತ್ ದ ವ್ಯೂ, ರೈಟ್? ವಾವ್, ಕಲರ್ ಪ್ಯಾಲೆಟ್ನಾಗಿಂದ ಎಲ್ಲ ಕಲರು ಇದಾವಿಲ್ಲ. Pardon my breathing noise. I just can't help. But I have to breathe. ಮತ್ತು ಟೆರೆನ್ ಡಿಫ್ರೆಂಟ್ ಆಯ್ತು ಈಗ. ಓಕೆ, ಇಳುಕ್ಲೈತಿ ಈಗ, ಸ್ವಲ್ಪ ಹೊತ್ತು ಇಳುಕ್ಲೈತಿ, ಆರಾಮ್ ಹೋಗ್ಬೋದು. ಸ್ವಲ್ಪ ರಿಲೀಫ್ ಫಾರ್ ಮೈ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ಫಾರ್ ದ ಬೈಕ್ ಟು ಸಮ್ ಎಕ್ಸ್ಟೆಂಟ್. ಆಫ್-ರೋಡ್ ಮುಗೀತು. ಆಫ್-ರೋಡ್ ಮುಗೋದಕ್ಕೆ ಚಲೋ ರೋಡ್ ಸ್ಟಾರ್ಟ್ ಆತಪ್ಪ ಫೈನಲಿ. ಉಚ್ಚಿ ಬರೋಬ್ಬರಿ ಬರತ್ತವ, ಥಂಡಿ ಐತಿ, ಚಲೋತ್ನ ನೀರು ಕುಡಿಬೇಕು. ನೀರಡಿಕೆ ಆಗಲಿಲ್ಲ ಅಂದ್ರೆ ನೀರು ಕುಡಿಬೇಕು. ಇಷ್ಟು ಮಾತಾಡಿದ್ರೆ ಸುಸ್ತಾಯ್ತು. ನನ್ನ ಏರ್ ಸೀಟ್ ಬರೋಬ್ಬರಿ ಉಬ್ಬೈತಿ ಹೈ ಆಲ್ಟಿಟ್ಯೂಡ್ ಸಂಬಂಧ. ಜಸ್ಟ್ ಲೈಕ್ ದ ವೇ ಲೇಸ್ ಪ್ಯಾಕೆಟ್ ಎಲ್ಲ ಉಬ್ಬುತ್ತಲ್ಲ ಹೈ ಆಲ್ಟಿಟ್ಯೂಡ್ನಾಗ, ಸೇಮ್ ಆ ಥರ. ಐ ಕ್ಯಾನ್ ಫೀಲ್ ದ್ಯಾಟ್ ಜಾಸ್ತಿ ಉಬ್ಬೈತೆ ಅಂತ ಹೇಳಿ. ಜಾಸ್ತಿ ಬೌನ್ಸಿ ಅನಿಸ್ತಿದೆ ನನ್ನ ಏರ್ ಸೀಟ್. ಅಲರ್ಟ್ ಟುಡೇ, ಅಲೈವ್ ಟುಮಾರೋ. ಎಸ್ ಬ್ರೋ. ಒಳಗೆ ಹೊಂಟು ಈಗ ಡೌನ್ ಹಿಲ್, ಮತ್ತು ಇನ್ನೊಂದು ಗುಡ್ಡ ಹತ್ಬೇಕು ಮೇಲೆ. ಮತ್ತು ಆ ಗುಡ್ಡದ ಮೇಲಿನ ಭಾಗದಾಗ ಉಮ್ಲಿಂಗ್ ಲಾ ಇರೋದು. ರೋಡ್ ಈಸ್ ಹಿಲ್ಲಿ, ಡೋಂಟ್ ಡ್ರೈವ್ ಸಿಲಿ. ಇಲ್ಲೆಲ್ಲ ಬೆಳುವಂಥ ಗಿಡ ಮರನೇ ಇಲ್ಲ ಒಂದೇ ಮಾತು, ಬಟ್ ಏನೇನು ಬೆಳಿತಾವ ಪ್ಲ್ಯಾಂಟ್ಸ್ ವಿಚಿತ್ರ ಇದಾವೆ. ಅದನ್ನ ಈ ಟೈಪ್ ಪ್ಲ್ಯಾಂಟ್ಸ್ ನೋಡಿಲ್ಲ. ಇಲ್ಲೇ ಬರತ್ತೆ. ವೆಲ್ಕಮ್ ಟು ದ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರೇಬಲ್ ರೋಡ್. ಡೊನೇಟ್ ಬ್ಲಡ್ ಬಟ್ ನಾಟ್ ಆನ್ ರೋಡ್ಸ್. ನೈಸ್ ರೋಡ್ಸ್. ರೋಡ್ ಮಸ್ತ್ ಮಾಡ್ಯಾರಿಲ್ಲ. ಯು ಕ್ಯಾನ್ ಮೀಟ್ ಎವ್ರಿ ನೀಡ್ ಬೈ ಮೇಂಟೈನಿಂಗ್ ನಾರ್ಮಲ್ ಸ್ಪೀಡ್. ಓಕೆ ಬ್ರೋ. ವೆನ್ ಐ ಸೇ ಬ್ರೋ, it refers to BRO, Border Roads Organization. ನನಗೆ ಇಂಥ ರೋಡ್ ಭಾಳ ಲೈಕ್ ಆಗ್ತಾವೆ ವಿತ್ ಯೆಲ್ಲೋ ಬೌಂಡ್ರೀಸ್. ಕ್ಲೌಡ್ಸ್ ಆ್ಯಂಡ್ ಶಾಡೋಸ್ ಎಷ್ಟು ಮಸ್ತ್ ಕಾಣಿಸತ್ತವಲ್ಲ. ವಾವ್. ಒಂದು ಟೈಪ್ ಆಫ್ ಪ್ಯಾಚಿ ಥರ ಕಾಣಿಸುತ್ತೆ. ಕ್ಲೌಡ್ಸ್, ಶಾಡೋ ಆಫ್ ದ ಕ್ಲೌಡ್ಸ್ ಆನ್ ದ ಹಿಲ್ಸ್, ಆನ್ ದ ಮೌಂಟನ್ಸ್. ಅಲ್ಲಿ ಗುಡ್ಡದ ಮೇಲೆ ಒಂದು ಸ್ವಲ್ಪ ಹಸಿರು ಕಲರ್ದು ಹಿಂಗೆ ಲೈನ್ ಬಿದ್ದೈತೆ ನೋಡ್ರಿ. ಐ ಥಿಂಕ್ ಅದು ಮಳೆ ಅದು ಬಂದಾಗ ನೀರದು ಹೋಗಿ ಒಂದು ಸ್ವಲ್ಪ ಪಾಚಿಗೆಟ್ಟಂಗೆ ಆಗಿರುತ್ತಲ್ಲ, ಅದೊಂಥರ ನಮ್ಮ ಮೈ ಮೇಲಿಂದ ನರಗಳು, ಹಸಿರು ಬಣ್ಣದ ನರಗಳು ಹೆಂಗೆ ಕಾಣಿಸ್ತಾವಲ್ಲ ಆ ಥರ ಕಾಣಿಸ್ತೈತಲ್ಲ. ಓಕೆ, 19,024 feet above sea level is what we are approaching. ನಾನು ಆಲ್ರೆಡಿ ಒಳಗೆ ಥರ್ಮಲ್ ಗ್ಲೌಸ್ ಹಾಕೊಂಡೇನು, ಅದ್ರ ಮೇಲೆ ನಾರ್ಮಲ್ ರೈಡಿಂಗ್ ಗ್ಲೌಸ್ ಹಾಕೊಂಡಿರೋದು. ಬಟ್ ಸ್ಟಿಲ್ ಮೈ ಫಿಂಗರ್ಸ್ ಆರ್ ಸ್ಲೈಟ್ಲಿ ನಂಬ್. ಅಪ್ಪ ಎತ್ತುಗಿತ್ತು ನಾವು. 1 more kilometer to reach ಉಮ್ಲಿಂಗ್ಲಾ. ಫೈನ್. ಸ್ವಲ್ಪ ಐ ವಿಲ್ ಟೇಕ್ ಅ ಶಾರ್ಟ್ ಟೀ ಬ್ರೇಕ್. ಇಟ್ಸ್ ಟೂ ಕೋಲ್ಡ್. Okay, I think there's the highest point. It's time for me to putting Deed Namaskara for my bike. Yes. Conquered the world's highest motorable pass.
Congratulations, sir. Congratulations, Kumar sir. We are higher than world Mount Everest base camp. Congratulations, sir. Yes. Yeah. Huge respect to people working here day and night, man. Congratulations, sir. Welcome to Umlingla Hut, world's highest cafe. Yes. World's highest oxygen cafe. It's time to glide down. Marshal करे आता हूँ. ಇಲ್ಲಿ ಲಂಚ್ ಮಾಡಿದ್ವಿ. ಪಲಾವ್, ರಾಜ್ಮಾ ಚಾವಲ್, ब्रेड ऑमलेट एंड चाय. गर्मा गर्म चाय के बिना इतनी ठंड में ज़िंदगी झंड हो जाती है. रेस्टोरेंट ಹೆಸರು ಥಾಂಗ್ಸ್ ಪಾನ್ ರೆಸ್ಟೋರೆಂಟ್. ಬೆಳಿಗ್ಗೆ ಇಲ್ಲೇ ಬಂದು ನಿಂದಿರ್ಸಿದ್ವಿ ಆಫ್ ರೋಡ್ ಮುಗಿದ ತಕ್ಷಣ. ಈಗ ಆಫ್ ರೋಡ್ ಶುರು ಅಗೇನ್. Wow, look at that. Oh, ಮಸ್ತ್ ಜಿಪ್ಸಿ ಆಫ್ ರೋಡ್ ಮಾಡ್ಕೊಂತ ಹೊಂಟಾರ. IIA, Indian Institute of Astrophysics, ಕರ್ನಾಟಕ. ಈಗ ನೆಕ್ಸ್ಟ್ ನಾವು ಒಂದು ಮೊನಾಸ್ಟ್ರಿಗೆ ಹೊಂಟಿವಿ. ಇಟ್ಸ್ ಕಂಪ್ಲೀಟ್ಲಿ ಸೋಲಾರ್ ಪವರ್ಡ್ ಈ ಕಂಪ್ಲೀಟ್ ಸೈಟ್. ಅದಕ್ಕೆ ಅಷ್ಟೊಂದು ಸೋಲಾರ್ ಪ್ಯಾನಲ್ಸ್ ಇದಾವಲ್ಲ. ವ್ಯೂ ಅಂತೂ ಮಸ್ತ್ ಐತಿ ಬಿಡಪ್ಪ. ವ್ಯೂ ಎಲ್ಲೇ ಹೋದ್ರೂ ವ್ಯೂ ಮಸ್ತ್ ಐತಿ ಲದಾಖ್ನಾಗ. ಇಲ್ಲಿ ನೋಡ್ರಿ, ಎರಡು ಕಡೆ ಹಸಿರು, ಇಲ್ಲೇ ಡೆಸರ್ಟ್ ಗತೆ ಇರುವಂಥ ರೋಡು. ಅಲ್ಲಿ ಮುಂದೆ ಬಿಳಿ ಬಿಳಿ ಗುಡ್ಡ, ಅದ್ರ ಹಿಂದೆ ಕೆಂಪನ್ ಗುಡ್ಡ. ಕೆಂಪು ಅಂದ್ರೆ ಬ್ರೌನ್ ಕಲರ್ ಟೈಪ್ ಗುಡ್ಡ. ಪ್ಲೇನ್ ಲ್ಯಾಂಡ್. ವಾಟರ್ ಕ್ರಾಸಿಂಗ್. Let's go one by one. Okay. Wow. Can't get enough of these views. ಈ ಸೈಡ ಬೇರೆ ವ್ಯೂ ಐತಿ, ಈ ಸೈಡ ಬೇರೆ ವ್ಯೂ ಐತಿ. वो उसका वो क्या बोलते हैं, मतलब मकबरा के ऊपर उसने वो बनाया, क्या बोलते हैं, मतलब स्तूपा जैसा. स्तूपा बनाया. हाँ हाँ, वहाँ पे. ओके, उसका बॉडी वहाँ पर बरी किया गया था. मोनेस्ट्री यहाँ पर कंस्ट्रक्ट हुआ है. अच्छा, इट वाज बिल्ट इन 1642, ಸೊ ಆಲ್ಮೋಸ್ಟ್ 400 ಇಯರ್ಸ್ ಓಲ್ಡ್. ಒಳಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ರೊಬ್ರು. ನಾವು ಟ್ರಿಪ್ ಶುರುವಾದಾಗ್ಲಿಂತ ಬೈಕ್ ಜೊತೆ ಒಂದು ಗ್ರೂಪ್ ಫೋಟೋ ತೊಗೊಂಡಿರಲಿಲ್ಲ. ಅಂದ್ರೆ ನಾವು 5 ಜನ ಫ್ರೆಂಡ್ಸ್. ಸೊ ಇವತ್ತು ಒಂದು ಗ್ರೂಪ್ ಫೋಟೋ ಆಯ್ತು ನಮ್ದು. ಬ್ಯಾಕ್ ಟು ಅವರ್ ಹೋಮ್ ಸ್ಟೇ.